ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅರೌಂಡ್ ಅಸ್. ನಾನಿವಾಗ ಪನ್ನೀರಿಂದ ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಪನ್ನೀರು, ಹುರುಳಿಕಾಯಿ, ಕ್ಯಾರೆಟು, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಬಟ್ಲಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ. ಇದು ನೋಡಿ, ಇದು ಬಾಸ್ಮತಿ ರೈಸು. ಬಾಸ್ಮತಿ ರೈಸ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಪಲಾವು. ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ, ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಇದು ನೋಡಿ, ಫಸ್ಟು ಕುಕ್ಕರಲ್ಲಿ ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಕಾದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಬೇಕು. ಜೀರಿಗೆ ಚಟಪಟ ಆದಮೇಲೆ ಲವಂಗ, ಚಕ್ಕೆ ಮತ್ತು ಮೆಣಸು ಹಾಕಬೇಕು. ಬೈ ಚಾನ್ಸ್ ಬಿದ್ದುಬಿಡ್ತು ಮುಚ್ಚಳ. ಈಗ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಹುರಿಬೇಕು. ಈಗ ಗೋಡಂಬಿ ಹುರಿದ್ಮೇಲೆ ಈರುಳ್ಳಿ ಹಾಕೋತಿದ್ದೀನಿ, ಹುರುಳಿಕಾಯಿ, ಕ್ಯಾರೆಟ್ ಹಾಕೋತಿದ್ದೀನಿ, ಹಸಿಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ತರಕಾರಿ ಎಲ್ಲ ಸ್ವಲ್ಪ ಬಾಡಿಸ್ಬೇಕು. ಅದಕ್ಕೆ ಇವಾಗ ತರಕಾರಿ ಬಾಡಿದ್ಮೇಲೆ ಲಾಸ್ಟಲ್ಲಿ ಪನ್ನೀರ್ ಹಾಕೋಬೇಕು. ಪನ್ನೀರ್ ಮೊದಲೇ ಹಾಕೋಬಾರ್ದು, ಯಾಕಂದರೆ ತರಕಾರಿ ಹುರಿಯುವಾಗ ಪನ್ನೀರ್ ಕಟ್ ಆಗಿಬಿಡುತ್ತೆ. ಆಮೇಲೆ ಪನ್ನೀರ್ ಹಾಕ್ಕೋಬೇಕು. ಈಗ ಪನ್ನೀರನ್ನು ಫ್ರೈ ಮಾಡಬೇಕು. ತುಂಬ ಫ್ರೈ ಮಾಡೋದು ಬೇಡ, ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಈಗ ನೋಡಿ, ಎಲ್ಲ ತರಕಾರಿ ಬಾಡಿಸ್ಕೊಂಡಾಗಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ತರಕಾರಿಗೆಲ್ಲ ಮಿಕ್ಸ್ ಆಗೋಷ್ಟು ಉಪ್ಪು ಹಾಕಬೇಕು. ಇವಾಗ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ನಾನು ಪೇಸ್ಟ್ ಯೂಸ್ ಮಾಡೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಇವಾಗ ಈ ಲೋಟದಲ್ಲಿ 2 ಲೋಟ ನೀರು ಹಾಕ್ಕೋತಾ ಇದ್ದೀನಿ. ನೀರು ಕುದೀತಾ ಇರುವಾಗ ರೈಸ್ ತೊಳೆದು ಇಟ್ಕೊಂಡಿರ್ತೀವಲ್ಲ, ಬಾಸ್ಮತಿ ರೈಸು, ಅದನ್ನು ಹಾಕಬೇಕು. ಈಗ ಮೇಲೆ ಇನ್ನೂ ಸ್ವಲ್ಪ ಉಪ್ಪು ಹಾಕಬೇಕು. ಅನ್ನಕ್ಕೆ ಸ್ವಲ್ಪ ಉಪ್ಪು ಇವಾಗ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಒಂದು ಮುಚ್ಚಳ ತಗೊಂಡು ಕುಕ್ಕರ್ ಕ್ಲೋಸ್ ಮಾಡುತ್ತೇವಲ್ಲ, ಆ ಮುಚ್ಚಳದಲ್ಲಿ ಮುಚ್ಚಿಬಿಟ್ಟು 3 ವಿಸಿಲ್ ಆಗೋವರೆಗೂ ಗ್ಯಾಸ್ ಮೇಲೆ ಹಾಗೆ ಇಡಬೇಕು. 3 ವಿಸಿಲ್ ಆದಮೇಲೆ ಅದನ್ನು ಆಫ್ ಮಾಡಬೇಕು. ನೋಡಿ, ಇವಾಗ ಘಮ 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 ಪರಿಮಳ ಬರ್ತಾಯಿದೆ. ಪಲಾವ್ ಪರಿಮಳ ತುಂಬ ಚೆನ್ನಾಗಿ ಬರ್ತಾಯಿದೆ. ಬಿಸಿ ಬಿಸಿಯಾಗಿ ಪಲಾವ್ ರೆಡಿಯಾಗಿದೆ. ನೋಡಿ, ಇದನ್ನು ಬಟ್ಲಿಗೆ ಹಾಕೋತಾ ಇದ್ದೀನಿ. ಪರಿಮಳ ತುಂಬ ಚೆನ್ನಾಗಿ ಬರ್ತಾಯಿದೆ, ಘಮ ಘಮ ಅಂತ. ಸ್ವಲ್ಪ ಆರಿದ್ರೆ ಇದು ತುಂಬ ಬಿಡಿ ಬಿಡಿಯಾಗಿ ಬಿರಿಯಾನಿ ಥರ ಬರುತ್ತೆ. ನೋಡಿ, ಈಗ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಅನ್ನ ಬಿಸಿ ಇರೋದ್ರಿಂದ ತುಪ್ಪ ಅದರಲ್ಲೇ ಕರಗುತ್ತೆ. ಇದು ಆಲೂಗಡ್ಡೆ ಗ್ರೇವಿ ಮಾಡಿದ್ದೆ, ಆಲೂಗಡ್ಡೆ ಈರುಳ್ಳಿ ಗ್ರೇವಿ ಜೊತೆ